ಹೇಗಿದ್ದೀರಾ ಎಲ್ಲರೂ? ಸೊ ನನ್ನ ಹೆಸರು ಮೇಘ ಅಂತ. ನಾನು ಉತ್ತರ ಕರ್ನಾಟಕದ ಹುಡುಗಿ. ನಾನು ಜಾಬಿಂಗ್ ಜೊತೆಗೆ ಬ್ಲಾಗಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಬ್ಲಾಗಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಕಾರಣ ಏನಂತಂದರೆ, ನನಗೆ ಬಿಗ್ ಬಾಸ್ ಮನೆಗೆ ಹೋಗಿತ್ತು. ಬಿಗ್ ಬಾಸ್ ಮನೆ ರಿಯಾಲಿಟಿ ಶೋ ಹೋಗಿತ್ತು. ಅದಕ್ಕೋಸ್ಕರ ಈ ಬ್ಲಾಗಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆವು. ನನ್ನ ಮೇನ್ ಥೀಮೇ ಸೋಷಿಯಲ್ ಮೀಡಿಯಾ ಟು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಇತ್ತು. ಎಲ್ಲರೂ ಅವರವರ ಕನಸುಗಳನ್ನು ಹೇಳ್ಕೊಂಡು ತಮ್ಮ ಕನಸುಗಳು ನನಸಾಗಿದೆ, ಸೋಷಿಯಲ್ ಮೀಡಿಯಾದಿಂದ ನನಸಾಗಿದೆ ಅಂತ ಹೇಳ್ಕೊಂಡು ಖುದ್ ಕಾ ಗಾಡಿ, ಬಿಸ್ನೆಸ್, ಫ್ಯಾಷನ್ ಡಿಸೈನರ್ ಎಲ್ಲರೂ ಅವರವರ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಕೂಡ ನನ್ನ ಲೈಫಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಕೋಬೋದಲ್ವಾ ಸೋಷಿಯಲ್ ಮೀಡಿಯಾದಿಂದ. ನನ್ನ ಬಿಗ್ ಬಾಸ್ ಜರ್ನಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅದರೊಳಗೆ ಎಂಟ್ರಿ ಆಗ್ಬೋದಲ್ಲ ಅಂದ್ಕೊಂಡು ಈ ಒಂದು ಬ್ಲಾಗಿಂಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದವಳು. ಸೊ ಆ ಕನಸು ಈಗ ನನಸಾಗ್ತಾಯಿದೆಯೇನೋ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾರ್ಮಲ್ ಪೀಪಲ್ಗಳಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಈ ವಿಡಿಯೋ ಆಡಿಷನ್ಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ನಾನು. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಟ್ಯಾಲೆಂಟ್ ಏನಿದೆ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ನಾವು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಿಮಗೆಲ್ಲ ಗೊತ್ತೇ ಆಗುತ್ತೆ ನಮ್ಮದು ಟ್ಯಾಲೆಂಟ್ ಏನಿದೆ ಅಂತ. ಸೊ ನಾವು ಏನಾದರೂ ಹೇಳಿಬಿಟ್ಟು ಅದು ಟ್ಯಾಲೆಂಟ್ ಇರಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಸೊ ಅಲ್ಲಿ ಗೊತ್ತೇ ಆಗುತ್ತೆ ನಿಮಗೆ ನಮ್ಮ ಟ್ಯಾಲೆಂಟ್ ಏನಿದೆ ಏನಿಲ್ಲ ಅಂತ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೆ ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ. ಸೊ ನಾನು ತುಂಬ ಫಾಲೋವರ್ಸ್ ಇಲ್ಲ, ಒಂದು 25 ಮೆಂಬರ್ಸ್ ಫಾಲೋವರ್ಸ್ ಇದ್ದಾರೆ. ಒಂದು 35 ಬ್ಲಾಗ್ ಅಂತ ವಿಡಿಯೋವನ್ನು ಹಾಕಿದ್ದೀನಿ ನಾನು ಅಷ್ಟೇ. ಇದೇ ನನ್ನದು ಚಿಕ್ಕ ಜರ್ನಿ, ಅದರಲ್ಲೇ ಇದೊಂದು ಅವಕಾಶ ಬಂದಿದೆ. ಸೊ ಅದನ್ನು ನೋಡುವ ಅಚೀವ್ಮೆಂಟ್ ಆಗುತ್ತೆ ಇಲ್ಲೋ ಅಂತ. ಸೊ ಆ ಕನಸು ನನಸಾಗ್ಬೋದಲ್ಲಪ್ಪ ಅಂತ ನಿಮ್ಮ ಸಪೋರ್ಟಿಂದ. ಸೊ ಈ ಆಡಿಷನ್ಗೆ ವಿಡಿಯೋವನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ಗೆ ಸಿಗ್ತೀನಿ. ಬೈ, ಟೇಕ್ ಕೇರ್, ಬೈ.